ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದಡವಾಡ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ದಡವಾಡ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರು ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರು, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ಕಾರ. ಅಮ್ಮ, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ಮಡಿವಾಳಪ್ಪ, ಮಾದೇವಿ ಮಡಿವಾಳಪ್ಪ ಕುಪ್ಪದ್ರಿ, ಸಾಕಿನ ದಡವಾಡ ಗ್ರಾಮ ಪಂಚಾಯತಿ ಸದಸ್ಯರು. ಸರಿ ಅಮ್ಮ. ಅಮ್ಮ, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ನಾವು ಮೊದಲು ಮುಂಚಿತಾಗ ಒಂದ ಕೆಲಸ ಉಳಿದಿದ್ವಿ, ಆ ನಂತರ ನಾವು ಬಂದಿಂದ ಉಳಿದಿದ್ದ ಕೆಲಸಗಳು ಮಾಡಿಸಿದ್ರ. ಅಮ್ಮ, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಸಿಸಿ ರೋಡ್ಸ್ ಆಗಿರ್ಬೋದು, ಮನೆಗಳ ಅನುದಾನ ಆಗಿರ್ಬೋದು, ಅದಾದ ನಂತರ ಕುಡಿಯೋ ನೀರ್ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಚರಂಡಿ, ಇವುಗಳಲ್ಲಿ ಡೆವಲಪ್ಮೆಂಟ್ ಮಾಡಿಸಲಿಕ್ಕೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ನಾವು ನಿತ್ಯ ಮಾಡಿಸಿದ್ದೇವೆ ಎಲ್ಲ ಕೆಲಸಗಳು ಮಾಡಿಸಿದ್ದೇವೆ. ಸರಿ ಅಮ್ಮ. ಅಮ್ಮ, ತಮ್ಮ ಒಂದು ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಒಂದು ಯಾವ ರೀತಿ ಪಾತ್ರ ವಹಿಸಿದ್ದೀರಾ? ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು. ಅಂಗನವಾಡಿ ಕೇಂದ್ರ ವೈದ್ಯರು ಹಾಕಿದ್ರಿ, ಕಂಪೌಂಡ್ರಿ ಅದನ್ನ ಮಾಡ್ಸಿದೇವ್ರಿ. ಅವ್ ಟಿಫಿನ್ ಕ್ಯಾರಿಯರ್ ಡೆಬ್ಬಿ ಇಲ್ಲ ಅವನು ತರಿಸ್ಕೊತೇವೆ, ಮಾಡಿಸಿದಿರಮ್ಮ. ತಾವು ತಮ್ಮ ಒಂದು ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಮಕ್ಕಳ ಜೊತೆ ಯಾವ ರೀತಿ ಒಡನಾಟ ಇರ್ತಿತ್ತು? ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯುವ ನೀರು ಚೆಕ್ ಮಾಡೋದಾಗಿರ್ಲಿ, ಅವನು ಹೋಗಿ ಚೆಕ್ ಮಾಡ್ದಾಗ. ಸರಿ ಅಮ್ಮ, ಹೋಗಿರ್ತೀರಾ? ತಮ್ಮ ಒಂದು ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ತಮ್ಮ ವಾರ್ಡಿನ ಜನರಿರ್ಬೋದು, ತಮ್ಮ ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನು ವಹಿಸಿರ್ತೀರಾ? ಅವನು ಹೋಗಿ ನಿಂತ್ರಿ ಮಾಡಿಸ್ತಾರ್ರಿ. ಅವ್ರಿಗೆ ನಮ್ಮ ವಾರ್ಡಿನ ಬಂದಿತ್ತು ನಾವು ಮಾಡ್ತೀವಿ, ಅವ್ರ ವಾರ್ಡ್ನಾರ ಅವ್ರವ್ರು ಮಾಡಿಸ್ಕೊತಾರ. ಸರಿ. ತಮ್ಮ ಒಂದು ಗ್ರಾಮದ ಆಸ್ಪತ್ರೆಗೆ ತಾವು ಹೋಗಿ ಯಾವ ರೀತಿ ಒಂದು ಸ್ವಚ್ಛತೆ ಬಗ್ಗೆ ನೋಡ್ಕೊತಿದ್ರಿ? ಎಲ್ಲ ಸ್ವಚ್ಛತೆ ಬಗ್ಗೆ ಒಂದು ತಾವು ಗಮನ ಹರಿಸ್ತಿದ್ರಿ. ಸರಿ ಅಮ್ಮ. ಅಮ್ಮ, ಇಲ್ಲಿವರೆಗೂ ಒಂದು 15 ತಿಂಗಳ ಕಾಲದಲ್ಲಿ ತಾವು ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ರಿ. ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಯಾವ ಉನ್ನತ ಮಟ್ಟದಲ್ಲಿ ಗ್ರಾಮ ತಮ್ಮ ವಾರ್ಡ್ ಅನ್ನ ಅಭಿವೃದ್ಧಿ ಮಾಡುವ ಅಭಿಪ್ರಾಯ ಇದೆ ಅಮ್ಮ? ಇನ್ನು ಕೂಡ ಸಮಸ್ಯೆಗಳು ಏನೇನು ಇದಾವಮ್ಮ ತಮ್ಮ ಗ್ರಾಮದಲ್ಲಿ, ತಮ್ಮ ವಾರ್ಡಿನ ಸಮಸ್ಯೆ ಬಂದಿದ್ದು ನಾವು ಇದನ್ನ ಮಾಡಿಬಿಟ್ಟೇವ್ರಿ. ಇನ್ನು ಕೂಡ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ತಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಅಭಿಪ್ರಾಯ. ಸರಿ ಅಮ್ಮ. ಅಮ್ಮ, ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಜನ ಬೆಂಬಲದಿಂದ ತಾವು ಬಂದಿರೋದು. ಸರಿ ಅಮ್ಮ. ತಾವು ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ನಿಮ್ಮ ಒಂದು ಕಾರಣ ಅಮ್ಮ? ಜನಸೇವೆ ಮಾಡ್ಲಿಕ್ಕೆ ತಾವು ಬಂದಿರೋದು. ಸರಿ ಅಮ್ಮ. ಅಮ್ಮ, ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟ ಪಡ್ತಿದ್ದೀರಾ? ನನ್ನ ಜನ ಆರಿಸ್ತಂದಾರಿ, ನನ್ನ ಪ್ರೇಮ ವಂದನೆಗಳನ್ನು ಸಲ್ಲಿಸ್ತೀರಾ. ಸರಿ ಅಮ್ಮ. ತಾವು ಈ ಅಧಿಕಾರ ಅವಧಿಯಲ್ಲಿ ತಮ್ಮ ಒಂದು ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಅಭಿವೃದ್ಧಿ ಅಧಿಕಾರಿ ಕೂಡ ನೇಮಿತ ಹೋಗಿದ್ದಾರೆ. ಇವರು ನಿಮ್ಮ ಜೊತೆ ಮತ್ತು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ಅವ್ರು ನಮ್ ಜೋಡಿನೂ ಚಲೋ ಅದಾರಿ, ಅದೇನಿಲ್ಲ. ಸರಿ ಅಮ್ಮ. ಜನಗಳದ ಯಾವ್ದು ತೊಂದರೆ ಅಡೆತಡೆ ಅಮ್ಮ ಬಂದಿದ್ದು ಅವ್ನು ಪರಿಹಾರ ಮಾಡಿದ್ದೀರಾ ಅಮ್ಮ? ಸರಿ ಅಮ್ಮ. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.